ಲೈಟರ್ ಬುಧಾ ಫಿಲಮ್ಸಲ್ಲಿ ಇದು ರಿಲೀಸ್ ಆಗಿದೆ ಆ್ಯಂಡ್ ಸಖತ್ ಹೋಪ್ಸ್ ಇರೋ ಸಖತ್ ಬಸ್ ಕ್ರಿಯೇಟ್ ಮಾಡಿರೋ ಒಂದು ಟೈಟಲ್ ಒಂದು ಮೂವಿ ಇದು. ನೋಡೋಣ, ನಾನು ಈಗ ಫಸ್ಟ್ ನೋಡ್ತಾ ಇದ್ದೀನಿ ನಿಮ್ಮ ಜೊತೆ, ಯಾಕೆಂದರೆ ಫಸ್ಟ್ ಇಂಪ್ರೆಷನ್ ಹೇಗಿರುತ್ತೆ ಅನ್ನೋದನ್ನ ನಾನು ನೋಡ್ಕೊಳ್ಳೋಕ್ಕೂ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋದು ಹಾಗೇನೆ, ಈಗಲೂ ಮಾಡೋದು ಕೂಡ ಹಾಗೇನೆ. ಮುಂಚೆನೇ ನೋಡಿರಲ್ಲ, ಈಗಲೇ ಫಸ್ಟ್ ಕಾಪಿ ಈಗಲೇ ನೋಡೋದು. ಈ ಸ್ಟಾರ್ಟಿಂಗ್ ಒಂದು 5 ಸೆಕೆಂಡ್ಸ್ 10 ಸೆಕೆಂಡ್ಸ್ ಅದು ಆಟೋ ಪ್ಲೇ ಆಗಿರುತ್ತೆ. ಅದು ಬಿಟ್ಟರೆ ಫುಲ್ ಅಂತೂ ನೋಡಿರಲ್ಲ ಯಾವತ್ತು. ಸೊ ನಾನು ಕೂಡ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಕಾಮಿಡಿ ಆಗಿರುತ್ತೆ, ಹಾಗೆ ಸೀರಿಯಸ್ ಆಗಿರುತ್ತೆ ಆ್ಯಂಡ್ ಫಿಲಮ್ ರಿಲೇಟೆಡ್ ಟಾಪಿಕ್ಸ್ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ಬನ್ನಿ ಇದರದ್ದು ಟ್ರೈಲರ್ ನೋಡೋಣ. ಲೈಟರ್ ಬುಧಾ ಫಿಲಮ್ಸಲ್ಲಿ ಟಾಬಿ ಅಫಿಷಿಯಲ್ ಟ್ರೈಲರ್ ಸ್ಟಾರಿಂಗ್ ರಾಜ್ಬಿ ಶೆಟ್ಟಿ. ಅಪ್ಪು ಟ್ರೈಲರಲ್ಲಿ ಯಾವುದು ಅರ್ಥ ಆಗುವಂಥದ್ದು ಏನೂ ಇಲ್ಲ, ಬಿಕಾಸ್ ಅವ್ರ ಕಥೆನ ಬಿಟ್ಕೊಟ್ಟಿಲ್ಲ. ತುಂಬ ಯೋಚನೆ ಮಾಡಿ ಈ ಒಂದು ಟ್ರೈಲರ್ನ ಎಡಿಟ್ ಮಾಡಿದ್ದಾರೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಒಂದೊಂದು ಕ್ಯಾರೆಕ್ಟರ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಷ್ಟೇ. ಆ್ಯಂಡ್ ಏನೇನು ನಡೀಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ನನಗೆ ಯಾರಾದರೂ ಮನುಷ್ಯ ಇಷ್ಟ ಆದರೆ ನನಗೆ ಅವನನ್ನು ಕಾಲೆಳೆದು ಮಾತಾಡೋ ಅಭ್ಯಾಸ. ದರ್ ಇಸ್ ನೋ ಅದರ್ ವೇ ಐ ನೋ. ದಟ್ ಈಸ್ ಹೌ ಐ ಶೋ ದ್ಯಾಟ್ ಓಕೆ ಐ ಲವ್ ಯು. ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ಸ್ವೀಕಾರ ಮಾಡುತ್ತಾ ಅದನ್ನು ಅನುಭವಿಸುತ್ತಾ ಮುಂದೆ ಸಾಗಬೇಕು. ರಿಟನ್ ಬೈ ರಾಜ್ಬಿ ಶೆಟ್ಟಿ, ಡೈರೆಕ್ಟೆಡ್ ಬೈ ಬಸಿಲ್, ಬ್ಯಾನರ್ ಲೈಟರ್ ಬುಧಾ ಇದೆ, ಅಗಸ್ತ್ಯ ಫಿಲಮ್ಸ್, ಕಾಫಿ ಗ್ಯಾಂಗ್ ಸ್ಟುಡಿಯೋ, ಸ್ಮೂತ್ ಸೈಲರ್ಸ್, KVN ಇದ ಪ್ರೆಸೆಂಟ್ ಮಾಡ್ತಾ ಇದೆ. ಚೈತ್ರ ಜೆ ಆಚಾರ್, ಸಂಯುಕ್ತ ಹೊರನಾಡ್, ರಾಜ್ ದೀಪಕ್ ಶೆಟ್ಟಿ, ಗೋಪಾಲಕೃಷ್ಣ ದೇಶಪಾಂಡೆ ಆ್ಯಂಡ್ ಅದರ್ಸ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ಮ್ಯೂಸಿಕ್ ಮಿಥುನ್ ಮುಕುಂದನ್. ನೈಸ್. ಆ ಇಂಟ್ರೋ ಏನಾಗ್ತೀವಿ ಅದೇ ಪುಷ್ ಇದು ಕೊಟ್ಟಿರೋದು, ಅದೇ ಸಖತ್ತಾಗಿದೆ. ಮೂವಿಲೂ ಅದೇ ರೀತಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರುತ್ತೆ. ಈ ಟ್ರೈಲರಲ್ಲಿ ಇರೋ ಮ್ಯೂಸಿಕ್ ಪ್ರಕಾರ ನೋಡಿದ್ರೆ ಇರುತ್ತೆ. ಎಡಿಟರ್ ನಿತಿನ್ ಶೆಟ್ಟಿ, ಎಂಟೈರ್ ಕರ್ನಾಟಕ ರಿಲೀಸ್, KVN ಪ್ರೊಡಕ್ಷನ್ಸ್. ಆರ್ಟ್ ಡೈರೆಕ್ಟರ್ ಜೀತು. ಅಲ್ಲಿ ಸೆಟ್ಸ್ ಕೂಡ ಸಖತ್ತಾಗಿತ್ತು, ಔಟ್ಸೈಡ್ ಆಗಿರ್ಬೋದು ಆ್ಯಂಡ್ ಇನ್ಸೈಡ್ ಆಗಿರ್ಬೋದು. ಸೆಟ್ ಆ್ಯಂಡ್ DOP ಅವರ ಕೈ ಚಳಕ, ಎಡಿಟರ್ ಕೈ ಚಳಕ ತುಂಬ ಇಂಪಾರ್ಟೆಂಟ್ ಆಗುತ್ತೆ. DOP ಬಂದು ಪ್ರವೀಣ್. ಸೊ ಏನು ಕತೆ ಇವ್ರನ್ನ ಬಿಟ್ಕೊಡಿಲ್ಲ, ಏನು ಕತೆ ಬಿಟ್ಕೊಡಿಲ್ಲ ಫಸ್ಟ್. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ನು ಇಂಟ್ರೊಡ್ಯೂಸ್ ಮಾಡಿ ಬಿಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ಮೇಜರ್ ಆಗಿ ಆ ಚಿಕ್ಕ ಹುಡುಗಿ ಏನು ಎತ್ತ, ಹೇಗೆ ಸಂಬಂಧ, ಯಾಕೆ ಜೊತೆಗೆ ಇರುತ್ತೆ ಮಗಳ ಅನ್ನೋ ಒಂದು ಕನ್ಫ್ಯೂಷನ್ನ ಹಾಗೆ ಬಿಟ್ಟಿದ್ದಾರೆ. ಇಲ್ಲಿ ಅಪ್ಪ ಅನ್ನೋದಾಗಲಿ ಮಗಳು ಅನ್ನೋದಾಗಲಿ ಎಲ್ಲೋ ಆ ವರ್ಡ್ಸ್ನ ಯೂಸ್ ಮಾಡಿಲ್ಲ. ಸೊ ಇದನ್ನು ಕನ್ಫ್ಯೂಷನ್ಗೋಸ್ಕರ ಹಾಗೆ ಬಿಟ್ಟಿರ್ಬೋದು, ಅಥವಾ ಯೂಸ್ ಮಾಡಿಲ್ದೇನೆ ಇರಬಹುದು ಎಂಟೈರ್ ಫಿಲಮ್, ಐ ಡೋಂಟ್ ನೋ. ಆ್ಯಂಡ್ ಅದು ಮೂಗು ಚುಚ್ಚಿರೋದು ಅಷ್ಟೇ. ಅದು ಹಾಕ್ಕೊಂಡು ಹೇಗೆ ಆ್ಯಕ್ಟ್ ಮಾಡೋಕ್ಕಾಗುತ್ತೆ ಅವ್ರಿಗೆ, ಬಿದ್ದು ಒದ್ದಾಡೋದು ಅದೆಲ್ಲ ಗೊತ್ತಿಲ್ಲ, ಬಟ್ ಮಾಡಿದ್ದಾರೆ, ಸಕ್ಕದಾಗಿ ಮಾಡಿದ್ದಾರೆ. ಇದು ಅಫ್ಕೋರ್ಸ್ ಎಲ್ಲರಿಗೂ ಅನಿಸುತ್ತೆ ಒಂದು ಕಾಂತಾರ ಮೂವಿ ರೀತಿ ಇದೆ ಅಂತ. ಐ ಮೀನ್ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ನಿಮಗೆ ಆ ಥರ ಫೀಲ್ ಆಗ್ಬೋದು. ಆ ಒಂದು ದೈವಕೋಲ ಏನಿತ್ತು ಕಾಂತಾರದಲ್ಲಿ, ಆ ಒಂದು ರೀತಿ, ಮತ್ತು ಅಲ್ಲಿ ಕ್ಯಾರೆಕ್ಟರ್ ಇತ್ತು ಒಂದು, ಅದೇ ರೀತಿಯ ಒಂದು ಕ್ಯಾರೆಕ್ಟರ್ ಇದೆ. ತುಂಬ ಸಾಫ್ಟ್, ತುಂಬ ಮೆತ್ತಗೆ ಮಾತಾಡೋವಂಥದ್ದು. ಇದೇ ಥರ ಕ್ಯಾರೆಕ್ಟರ್ ಕಾಂತಾರದಲ್ಲೂ ಇತ್ತು, ಇಲ್ಲೂ ಇದೆ, ಬಟ್ ಟೋಟಲಿ ಇದು ಡಿಫ್ರೆಂಟ್ ಆಗೇ ಇರುತ್ತೆ. ಆ್ಯಂಡ್ ಅಲ್ಲಿ ಥರನೇ ಅಮ್ಮನ ಒಂದು ಕ್ಯಾರೆಕ್ಟರ್ ಇಲ್ಲೂ ಇದೆ. ಪೊಲೀಸ್, ಬಟ್ ಟೋಟಲಿ ಡಿಫ್ರೆಂಟ್. ಯಾಕೆ ಅಂತಂದರೆ ಆ ಕ್ಯಾರೆಕ್ಟರ್ ಒಂದು ಲೂಸ್, ಒಂದು ಹುಚ್ಚ,
ಏನು ಗೊತ್ತಿಲ್ಲ ಆ ಥರ ಪೋರ್ಟ್ರೇ ಮಾಡಿದ್ದಾರೆ ಸ್ಟಾರ್ಟಿಂಗಲ್ಲಿ. ದೆನ್ ಅವ್ನು ಕಂಡುಬಿಡ್ತಾನೆ, ಅವ್ನು ಬದಲಾಗ್ತಾನೆ ಅನ್ನೋದಾಗಿರ್ಬೋದು ಅವ್ರು ಸಮಥಿಂಗ್ ಎಲ್ಸ್. ಅದು ಅದರ ಅರ್ಥ ಬರೋಲ್ಲ. ಅಫ್ಕೋರ್ಸ್ ಇದು ಫಿಲಮ್ ನೋಡೋದಕ್ಕೆ ಒಂದು ಈಗಲಿಂದನೇ ಪ್ರಿಪೇರ್ ಮಾಡುತ್ತೆ ಯಾರಿಗಾದ್ರು. ಆ್ಯಂಡ್ ಇದಕ್ಕೆ ಅನ್ಸುತ್ತೆ ಅವರು ಹೋಪ್ಸ್ ಇಟ್ಕೋಬೇಡಿ ಅಂತ ಹೇಳಿದ್ರು, ಬಿಕಾಸ್ ಕತೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ. ಬಟ್ ಕತೆ ಗೊತ್ತಾಗದೆ ಹೋದ್ರು ಕ್ಯಾರೆಕ್ಟರ್ಸ್ ನಮಗೆ ಇಲ್ಲಿ ಗೊತ್ತಾಗ್ತಾ ಹೋಯ್ತು. ಸೊ ಕ್ಯಾರೆಕ್ಟರ್ಸ್ ಗೊತ್ತಾದರೆ ನಮಗೆ ಮೂವಿಗೆ ಹೋದಾಗ ಕನೆಕ್ಟ್ ಆಗೋಕ್ಕೆ ಈಸಿ ಆಗುತ್ತೆ. ಸೊ ಆ ಕೆಲಸನ ಮಾಡಿದ್ದಾರೆ. ಬಟ್ ಕತೆ ಹೇಗಿರುತ್ತೆ, ಎಲ್ಲಿ ಹೋಗುತ್ತೆ ಕತೆ ಹೇಗೆ ಎಂಡ್ ಆಗುತ್ತೆ, ಇದು ನಾವು ಥಿಯೇಟ್ರಲ್ಲೇ ಹೋಗಿ ನೋಡಬೇಕಾಗುತ್ತೆ. ಸೊ ನೋಡೋಣ ಹೇಗೆ ಇದನ್ನ ಇನ್ನೂ ಜಾಸ್ತಿ ಪ್ರಮೋಟ್ ಮಾಡ್ತಾರೆ ಅಂತ. ಈಗಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಇಂಟರ್ವ್ಯೂಸ್ ಕೊಡೋದಾಗಿರ್ಬೋದು ಮತ್ತೊಂದು ಎಲ್ಲ. ಬಟ್ ಥಿಯೇಟರ್ಗೆ ಹೋಗುವಂಥ ಜನ ಇವಾಗ ಕಮ್ಮಿ ಆಗಿದ್ದಾರೆ. ಸೊ ಇವರು ಹೇಗೆ ಥಿಯೇಟರ್ ಕಡೆ ಕರ್ಕೊಂಡು